ಕನ್ನಡ ತರಗತಿಗೆ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಪಾಠ ಆಗಿರುವಂಥ ಯುದ್ಧ ಈ ಪಾಠದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಈಗ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಹಾಕಿದಂಥ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಬನ್ನಿ ಈಗ ಯುದ್ಧ ಪಾಠದ ಒಂದು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಯುದ್ಧ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂದರೆ, ಯುದ್ಧ ಎನ್ನುವಂಥ ಪಾಠದಲ್ಲಿ ರಾಹಿಲ ಅಂದರೆ ಡಾಕ್ಟರ್ ಆಗಿರುವಂಥ ರಾಹಿಲ ಏನು ಮಾಡ್ತಾನೆ, ಒಬ್ಬ ಹೆರಿಗೆಯ ಸಮಯದಲ್ಲಿದ್ದಂಥ ಮಹಿಳೆಯನ್ನು ರಕ್ಷಣೆಯನ್ನು ಮಾಡ್ತಾನೆ. ಆದರೆ ಏನಾಗುತ್ತೆ, ಆ ರಕ್ಷಣೆ ಏನೋ ಮಾಡ್ತಾನೆ, ಆದರೆ ಆ ಮಗು ಎನ್ನುವಂಥದ್ದು ಏನಾಗುತ್ತೆ, ನಿರ್ಜೀವವಾಗಿ ಹೊರಬರುತ್ತೆ ಅಂತೇಳ್ಬಿಟ್ಟು ನಾನು ಅಲ್ಲಿವರೆಗೂ ಬಿಟ್ಟಿದ್ದೆ ಪಾಠವನ್ನು ಕಳೆದ ತರಗತಿಯಲ್ಲಿ. ಈಗ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ನೋಡಿ, ಆ ನಿರ್ಜೀವವಾದಂಥ ಮಗುವಿಗೆ ಕೂಡ ಸ್ನಾನವನ್ನು ಮಾಡಿಸ್ಬಿಟ್ಟು ಆ ಮುದುಕಿ ಏನು ಮಾಡ್ತಾಳೆ, ಬಟ್ಟೆಯನ್ನು ಸುತ್ತಿಬಿಟ್ಟು ಆ ಮಗುವನ್ನು ಒಂದು ಕಡೆ ಮಲಗಿಸ್ತಾಳೆ. ಎಷ್ಟು ಈ ಒಂದು ಮನುಷ್ಯನಿಗೆ ಎಂಥ ಬುದ್ಧಿ ಕೊಡ್ತಾ ಇದೆಯಲ್ಲಪ್ಪ ದೇವರೇ ನೀನು. ಏನಾಗ್ತಾ ಇದೆ, ಈ ಯುದ್ಧ ಹೊರಗಡೆ ನಡೀತಾ ಇದೆ ಅಲ್ವಾ, ಈ ಯುದ್ಧ ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು, ನನ್ನ ಒಂದು ಮೊಮ್ಮಗ ಬದುಕ್ತಾ ಇದ್ದ, ಅಂದರೆ ನನ್ನ ಮಗು ಬದುಕ್ತಾ ಇದ್ದ, ನನ್ನ ಮೊಮ್ಮಗ ಬದುಕ್ತಾ ಇದ್ದ ಅಂತೇಳ್ಬಿಟ್ಟು ತುಂಬ ಒಂದು ರೋದನವನ್ನು ಪಡ್ತಾಳೆ. ರೋದನ ಅಂದರೆ ದುಃಖವನ್ನು ಪಡ್ತಾಳೆ. ಅಂದರೆ ನಿತ್ಯ ಅದಂಥ ಒಂದು ಕಷ್ಟದಲ್ಲಿ ಎಷ್ಟು ಮಗುವನ್ನು ಕಳ್ಕೊಂಡಿರುವಂಥ ಒಂದು ತುಂಬ ದೊಡ್ಡದಾಗಿರುವಂಥ ದುಃಖವನ್ನು ಪಡ್ತಾ ಇರ್ತಾಳೆ. ಆದರೂ ಕೂಡ ಅನಿವಾರ್ಯವಾಗಿ ತನ್ನ ಸೊಸೆಗೆ ಮತ್ತು ಮಗುವಿಗೆ ಸ್ನಾನವನ್ನು ಮಾಡಿಸ್ಬಿಟ್ಟು ಒಂದು ಕಡೆ ಮಲಗಿಸ್ತಾಳೆ. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ 2 ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಲಿಲ್ಲವೆನ್ನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ಅದಾದ ನಂತರ ರಾಹಿಲ ಏನು ಮಾಡ್ತಾನೆ, ಆ ಕೋಣೆಯಿಂದ ಹೊರಗೆ ಬಂದುಬಿಟ್ಟು ತನಗಾದಂಥ ಕಾಲಿನ ಆರೈಕೆನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಅಂದರೆ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನ ತೆಗೆದುಬಿಟ್ಟು ಆ ಕಾಲು ನಡಲಿಕ್ಕೆ ಆಗ್ತಾ ಇಲ್ವಲ್ಲ, ತೆವಳ್ತಾ ಇದ್ನಲ್ವ, ಅಲ್ಲಿ ಒಂದು ಕಾಲಿಗೆ ಏನು ಮಾಡ್ತಾನೆ, ಆ ಒಂದು 2 ಕಾಲಿಗೆ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಬಟ್ಟೆಯಿಂದ ಬಲವಾಗಿ ಸುತ್ಕೊಳ್ತಾನೆ. ಅಂದರೆ ಆ ಒಂದು ಕಾಲು ತುಂಡಾಗ್ಬೋದು, ಅಲ್ಲೇನಾದರೂ ಕಟ್ಟಾಗ್ಬೋದು, ಕಾಲು ನೋವಾಗ್ಬೋದು ಅಂತೇಳ್ಬಿಟ್ಟು ಎಲುಬು ಏನು ಕಟ್ಟಾಗಬಾರ್ದು ಅಂತೇಳ್ಬಿಟ್ಟು ಏನು ಮಾಡ್ತಾನೆ, ಬಟ್ಟೆಯಿಂದ ಗಟ್ಟಿಯಾಗಿ ಸುತ್ತುತ್ತಾನೆ. ಅದಾದ ನಂತರ ಕೇಳ್ತಾನೆ, ಆ ಒಂದು ಮುದುಕಿಗೆ ಹೇಳ್ತಾನೆ, ಅಮ್ಮ, ನಾನೇನಾದರೂ ಒಂಚೂರು ಬರೋದೇನಾದ್ರು ತಡ ಆಗಿಬಿಟ್ಟಿದ್ರೆ ನಿಮ್ಮ ಸೊಸೆ ಕೂಡ ಉಳಿತಾ ಇರಲಿಲ್ಲ. ಹೇಗಾದರೂ ಮಾಡಿ ಉಳಿಸಿದೆ ನಿಮ್ಮ ಸೊಸೆನ ನಾನು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು, ನಿಮ್ಮ ಸೊಸೆ ಕೂಡ ಬದುಕಿರೋಕೆ ಆಗ್ತಿರ್ಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ. ಅದಾದಮೇಲೆ ಕೇಳ್ತಾನೆ, ನನಗೆ ತುಂಬ ಸುಸ್ತಾಗ್ತಾ ಇದೆ, ನನಗೆ ಮಲ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಎಲ್ಲಾದರೂ ಮನೆಯಲ್ಲಿ ಜಾಗ ಕೊಡು ಅಂತ ಕೇಳ್ತಾನೆ. ಅದಾದಮೇಲೆ ಆ ಮುದುಕಿ ಹೀಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ, ತಮ್ಮವನೇ ಅಥವಾ ವೈರಿ ದೇಶದವನೇ? ಟಕ್ 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 ಪುನಃ ಶಬ್ದ, ಜೊತೆಯಲ್ಲೇ ಯಾರದು ಒಳಗೆ, ಬಾಗಿಲು ತೆರೆಯಿರಿ ಎಂಬ ಅಧಿಕಾರವಾಣಿ. ಆ ಒಂದು ಸಂದರ್ಭದಲ್ಲಿ ಆ ಮುದುಕಿ ಕೇಳಿದ ತಕ್ಷಣವೇ ಒಂದು ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಅಂದರೆ ಏನು ದಿಟ್ಟಿಸಿ ನೋಡೋದಂದ್ರೆ ಕಣ್ಣನ್ನು ಮಿಟುಕಿಸದೆ ನೋಡುವಂಥದ್ದು. ಏನು ಮಾಡ್ತಾಳೆ, ಯಾರಿರ್ಬೋದು ಈ ವ್ಯಕ್ತಿ, ಯಾರಿರ್ಬೋದು, ನಮಗೆ ಬೇಕಾದವನ ಅಥವಾ ಬೇರೆ ವೈರಿ ದೇಶದವನ ಅಂತೇಳ್ಬಿಟ್ಟು ಯೋಚನೆ ಮಾಡುವಂಥ ಸಂದರ್ಭದಲ್ಲೇ ಒಂದು ಕದವನ್ನು ಬಡ್ದಂಥ ಶಬ್ದ ಕೇಳುತ್ತೆ. ಆ ಕದವನ್ನು ಬಡಿತಾನೆ ಏನು ಮಾಡ್ತಾರೆ, ಜೋರಾದಂಥ ಶಬ್ದ, ಯಾರಿದ್ದೀರಾ ಒಳಗಡೆ, ಯಾರಿದ್ದೀರಾ ಒಳಗೆ, ಬಾಗಿಲು ತೆಗೀರಿ ಅಂತೇಳ್ಬಿಟ್ಟು ಜೋರಾದಂಥ ಅಧಿಕಾರವಾಣಿ. ಅಂದ್ರೇನು, ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳು ಕೂಗುವಂಥ ಧ್ವನಿ ಆ ರೀತಿಯಾಗಿ ಕೇಳಿಸುತ್ತೆ. ಅದಾದಮೇಲೆ ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಅಸಹಾಯಕತೆಯ ಈ ದಯಾನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಬಾಗಿಲು ತೆರೆಯಿರಿ. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ.
ನಿಶಬ್ದವಾಗಿ ರಾಹಿಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಅದಾದ ನಂತರ ಏನಾಗುತ್ತೆ, ಅವಳಿಗೆ ಸಂದೇಹ ಬರುತ್ತೆ. ಅಂದರೆ ಆ ಮುದುಕಿಗೆ ಗೊತ್ತಾಯಿತು, ಈ ವ್ಯಕ್ತಿ ಬಂದಿರುವಂಥ ವ್ಯಕ್ತಿ ನಮ್ಮ ಕಡೆಯವನಲ್ಲ, ಇವನೇನು ಬೇರೆ ಒಂದು ವೈರಿ ದೇಶದ ಕಡೆಯೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದಾದಮೇಲೆ ಏನು ಮಾಡ್ತಾಳೆ, ಅವಳಲ್ಲಿ ರೋಷ ಉಕ್ಕಿ ಬಂತು. ರೋಷ ಅಂದ್ರೇನು, ಸಿಟ್ಟು, ಅಗಾಧವಾದಂಥ ಸಿಟ್ಟು ಬರುತ್ತೆ, ಆ ಕೆರಳುತ್ತೆ. ಹಾಗಾಗಿ ಏನು ಮಾಡ್ತಾಳೆ, ಆ ಒಂದು ಬಾಗಿಲನ್ನು ತೆರಿಬೇಕು ಅಂತೇಳಿ ಹೋದ ತಕ್ಷಣವೇ ಆ ಕಣ್ಣುಗಳು, ಆ ರಾಹಿಲನ ಕಣ್ಣುಗಳನ್ನು ನೋಡ್ತಾಳೆ. ಆ ಕಣ್ಣುಗಳಲ್ಲಿ ಏನು ಕಾಣಿಸ್ತಾ ಇತ್ತಂದರೆ ಅಸಹಾಯಕತೆ, ಅಂದರೆ ನನ್ನನ್ನು ರಕ್ಷಣೆ ಮಾಡಿ ಎನ್ನುವಂಥ ಒಂದು ನೋಟ ಕಾಣಿಸ್ತಾ ಇತ್ತಿಲ್ಲಿ. ಜೊತೆಗೆ ಬಾಗಿಲು ತೆರೆಯಬೇಡಿ ಅಂತೇಳ್ಬಿಟ್ಟು ಕೈ ಸನ್ನೆ ಮಾಡ್ತಾ ಇದ್ದ ರಾಹಿಲ. ಏನಂತೇಳಿ ಅಂದರು, ಬಾಗಿಲು ದಯವಿಟ್ಟು ತೆರಿಬೇಡಿ, ಯಾಕಂದರೆ ಅವ್ರು ಬರ್ತಾ ಇದ್ದಾರೆ, ನನ್ನನ್ನು ಹಿಡ್ಕೊಂಡ್ಬಿಡ್ತಾರೆ, ನನಗೆ ಕೊಂದಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೈ ಸನ್ನೆ ಮಾಡ್ತಾ ಇದ್ದ. ಬಾಗಿಲು ತೆರಿಬೇಡಿ, ದಯವಿಟ್ಟು ತೆರಿಬೇಡಿ ಅಂತೇಳ್ಬಿಟ್ಟು ಕೈಯೆಲ್ಲ ಮುಗಿದ್ಬಿಟ್ಟು ಆ ರೀತಿ ಕೇಳ್ಕೊಳ್ತಾ ಇದ್ದ. ಅದಾದಮೇಲೆ ಆ ಕಣ್ಣು ಸನ್ನೆಯನ್ನು ನೋಡಿದ ತಕ್ಷಣ ಏನು ಮಾಡ್ತಾಳೆ, ಆ ಬಾಗಿಲು ತೆರೆಯಿರೋಕ್ಕಂತ ಮುಂಚಿತವಾಗಿಯೇ ಮತ್ತೆ ಒಂದು ಶಬ್ದ ಬರುತ್ತೆ, ಜೋರಾದ ಶಬ್ದ ಬರುತ್ತೆ. ಯಾರದು, ಇಷ್ಟೊತ್ತಾದರೂ ಬಾಗಿಲು ತೆಗಿತಾ ಇಲ್ಲ ಅಂತೇಳ್ಬಿಟ್ಟು ಜೋರಾದ ಶಬ್ದ ಬರುತ್ತೆ. ಬಾಗಿಲು ತೆರೀರಿ ಅಂತೇಳ್ಬಿಟ್ಟು ಹೊರಗಿನ ಧ್ವನಿಯನ್ನು ಬರುತ್ತೆ. ಅದಾದ ನಂತರ ಏನು ಮಾಡ್ತಾಳೆ, ಆ ರಾಹಿಲನನ್ನು ಮಂಚದ ಕೆಳಗೆ ಮಲಗಿಸ್ಬಿಟ್ಟು ಆ ಮಗುವನ್ನು ಹೊರಗಡೆ ತಂದು ಮಲಗಿಸ್ಬಿಟ್ಟು ಏನು ಮಾಡ್ತಾಳೆ, ಬಾಗಿಲನ್ನು ತೆರಿತಾಳೆ. ತೆರೆದ ತಕ್ಷಣವೇ ಆ ನಿರ್ಜೀವ ಮಗುವನ್ನು ಬಾಗಿಲ ಒಂದು ಬಳಿಯಲ್ಲಿ ಮಲಗಿಸಿರ್ತಾಳೆ. ಆ ಸಂದರ್ಭದಲ್ಲಿ ಆ ಬಂದಂಥ ವ್ಯಕ್ತಿಗಳು ಒಳಗಡೆ ಬರ್ತಾರೆ. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಹೊಳನುಗ್ಗಿದರು. ಯಾರಾದರೂ ಕೇಳ್ತಾ ಇದ್ದಾರೆ, ಯಾರಾದರೂ ಬಂದ್ರಾ ಇಲ್ಲಿ, ಸೈನಿಕ ವೇಷವನ್ನು ಹಾಕ್ಕೊಂಡಿರುವಂಥವ್ರು, ಅಂದರೆ ಸೈನಿಕ ಉಡುಪನ್ನು ಧರಿಸಿರುವಂಥ ವ್ಯಕ್ತಿ ಯಾರಾದರೂ ಹಿಂಗೆ ಒಳಗಡೆ ಬಂದ್ರಾ ಅಂತೇಳ್ಬಿಟ್ಟು ಯಾರನ್ನ ಮುದುಕಿಯನ್ನು ವಿಚಾರಿಸ್ತಾರೆ. ಆಗ ಮುದುಕಿ ಹೇಳ್ತಾಳೆ, ಇಲ್ಲವಲ್ಲ. ಮುದುಕಿ ನುಡಿದಳು, ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಅಂದರೆ ಯಾರು, ನಮ್ಮವ್ರು ಬಂದಿದ್ರಾ ಅಥವಾ ಬೇರೆ ಕಡೆಯವರು ಬಂದಿದ್ರಾ ಅಂತೇಳ್ಬಿಟ್ಟು ಅವರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಆಗ ವ್ಯಕ್ತಿಗಳು ಹೇಳ್ತಾರೆ, ಆ ಕಡೆಯವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು ಎಂದು ಒಬ್ಬನೆಂದಾಗ ಇನ್ನೊಬ್ಬರು, ಸರ್, ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟನಾತ. ಉಳಿದವರು ಹೊಳಹೊಕ್ಕರು. ಮುದುಕಿ ಅಳುತ್ತಾ, ನೋಡಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದ್ದಳು. ಆ ಒಳಗಡೆ ಬಂದಂಥ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ಯಾರಾದರೂ ಬಂದ್ರಾ ಈ ಕಡೆಗೆ ಅಂತ ಕೇಳಿದ ತಕ್ಷಣವೇ, ಯಾರು ಬಂದಿದ್ದಾರೆ, ನಮ್ಮವರ ಅಥವಾ ಆ ಕಡೆಯವರ ಅಂತ ಕೇಳಿದ ತಕ್ಷಣವೇ, ಇಲ್ಲ, ಆ ಕಡೆಯವರು ಬಂದಿದ್ದಾರೆ, ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ವಿಮಾನದಲ್ಲಿ ಬಂದಿದ್ದಾರೆ, ನಾವೇನು ಮಾಡಿದ್ದೀವಿ, ಆ ವಿಮಾನವನ್ನು ಉರುಳಿಸಿದ್ದೀವಿ. ಆ ಉರುಳಿಸಿದಂಥ ಸಂದರ್ಭದಲ್ಲಿ ಆ ವಿಮಾನ ನದಿಯಲ್ಲಿ ಬಿದ್ದಿದೆಯಲ್ವಾ, ಆ ನೀರಲ್ಲಿ ಬಿದ್ದಂಥ ವಿಮಾನ, ಅದ್ರಲ್ಲಿ ಬಂದಂಥ ವ್ಯಕ್ತಿಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ. ಅದಾದ ನಂತರ ಹೇಳ್ತಾನೆ, ಆ ಅಧಿಕಾರ ವರ್ಗದಲ್ಲಿದ್ದಂಥ ವ್ಯಕ್ತಿ ಹೇಳ್ತಾನೆ, ಇರಲಿ, ಮತ್ತೊಮ್ಮೆ ಈ ಮನೆಯನ್ನು ಎಲ್ಲ ಏನು ಮಾಡಿಬಿಡಿ, ನೋಡಿಬಿಡಿ ಅಂತೇಳ್ಬಿಟ್ಟು ಅಪ್ಪಣೆಯನ್ನು ಕೊಡ್ತಾನೆ. ಆಗ ಆ ಮುದುಕಿ ಹೇಳ್ತಾಳೆ, ಅಂದರೆ ದುಃಖದಲ್ಲಿ ಹೇಳ್ತಾಳೆ, ನೋಡಿ ಬನ್ನಿ, ನಮ್ಮ ಮನೇಲಿದೆ, ಯಾಕಂದರೆ ನನ್ನ ಮೊಮ್ಮಗ ಸತ್ತು ಬಿದ್ದುಬಿಟ್ಟಿದೆ, ನನ್ನ ಮೊಮ್ಮಗ ಏನಾಗಿದೆ, ಮೊಮ್ಮಗುವು ಸತ್ತು ಬಿದ್ದಿದೆ, ಅದನ್ನು ನೋಡಿ, ಮೊದಲು ಅದನ್ನು ನೋಡಿ ಅಂತೇಳ್ಬಿಟ್ಟು ಸಿಟ್ಟಲ್ಲಿ ದುಃಖದಲ್ಲಿ ಹೇಳ್ತಾಳೆ. ಅದನ್ನೊಮ್ಮೆ ನೋಡಿ, ಯಾತಕ್ಕಾಗಿ ಬೇಕು ಈ ಯುದ್ಧ, ಯಾರಿಗಾಗಿ ಈ ಯುದ್ಧ ಅಂತೇಳ್ಬಿಟ್ಟು ಗೋಗರಿತಾಳೆ. ಅದಾದಮೇಲೆ ಆ ನಿರ್ಜೀವ ಶಿಶುವನ್ನು ನೋಡಿದಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಹೊರಟೋಗ್ತಾರೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಹೊರಟೋಗ್ತಾಳೆ. ಆ ಮುದುಕಿ ಏನು ಮಾಡ್ತಾ ಇರ್ತಾಳೆ, ಎದೆ ಬಡ್ಕೊಂಡು ಅಳ್ತಾ ಇರ್ತಾಳೆ, ನನ್ನ ಮಗು ಈಗ ಆಯ್ತಲ್ಲ, ಈ ಯುದ್ಧದಿಂದ ಈ ಪರಿಸ್ಥಿತಿ ಬಂದುಬಿಡ್ತಲ್ಲ ನನ್ನ ಮೊಮ್ಮಗುವಿಗೆ ಅಂತೇಳ್ಬಿಟ್ಟು ದುಃಖವನ್ನು ಪಡ್ತಾ ಇರ್ತಾಳೆ. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರು ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶಬ್ದವಾಗಿ ಹೊರನಡೆದರು. ಅಂದರೆ ಬಂದುಬಿಟ್ಟು ಆ ಮೃತದೇಹವನ್ನು, ಆ ಮಗುವಿನ ಮೃತದೇಹವನ್ನು ನೋಡ್ತಾರೆ. ದಿಟ್ಟಿಸಿ ನೋಡಿದ ತಕ್ಷಣವೇ ಆ ಹರಡಿದ್ದಂಥ ಹಸಿನೆತ್ತರ, ಅಂದರೆ ಹಸಿಯಾದ ನೆತ್ತರ ಅಂದರೆ ರಕ್ತ, ಅಂದರೆ ಹಸಿ ನೆತ್ತರ ಏನೂ ಆಗಿತ್ತು, ಆ ವಾಸನೆ ಬರ್ತಾ ಇತ್ತು. ಆ ವಾಸನೆ ಮೂಗಿಗೆ ಬಡಿತಾ ಇತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ಬಂದಂಥವರು, ಅಯ್ಯೋ ಇಲ್ಲಿ ಸೂತಕ ಆಗಿಬಿಟ್ಟಿದೆ, ಪಾಪ ಮನೇಲಿ ಕಷ್ಟ ಆಗಿದೆ, ಈ ರೀತಿಯಾದಂಥ ಸೂತಕ ಆಗಿಬಿಟ್ಟಿದೆ ಅಂತಬಿಟ್ಟು ಹೊರಟೋಗ್ತಾರೆ.
ಬಳಿಕ ಆಕೆ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೇನಾದರೂ ಏರ್ಪಾಡು ಮಾಡುವ ಎಂದಳು. ಒಂದೆರಡು ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿತು. ಇಬ್ಬರು ಪರಸ್ಪರರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡರು. ಮುದುಕಿಯೇ ಮೊದಲು ತನ್ನ ಕಡತ ಬಿಚ್ಚಿದಳು. ನೋಡಿ, ಅದಾದ ನಂತರ ಏನಾಗುತ್ತೆ, ಒಂದೆರಡು ದಿನಗಳ ಕಾಲ ಅವ್ರ ಮನೇಲಿ ಒಂದು ಆಶ್ರಯವನ್ನು ಪಡ್ಕೋತಾನೆ ರಾಹಿಲ ಪಡ್ಕೊಂಡ ತಕ್ಷಣ ಇಲ್ಲಿ ಹೇಳ್ತಾಳೆ, ಆ ಒಂದು ಇಬ್ಬರು ಏನು ಮಾಡ್ತಾರೆ, ಒಂದು ಆಶ್ರಯವನ್ನು ಅಂದರೆ ಮನೆಯನ್ನು ಒಂದು ಕೋಣೆಯನ್ನು ತೋರಿಸ್ತಾಳೆ ಆ ಮುದುಕಿ. ತೋರಿಸ್ಬಿಟ್ಟು ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳಿ, ಇದಾದ ನಂತರ ನಾಳೆ ಬೇಕಿದ್ರೆ ಏನಾದರೂ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಾದ ನಂತರ ಆ ಒಂದು ಇಬ್ಬರ ಒಂದು ಒಡನಾಟ ಶುರುವಾಗುತ್ತೆ, ಅಂದರೆ ಮಾತುಕತೆ ಶುರುವಾಗುತ್ತೆ. ಅದಾದ ನಂತರ ಇಬ್ಬರು ಸುಖ ದುಃಖಗಳನ್ನ ಹಂಚ್ಕೊಳ್ತಾರೆ. ಇಲ್ಲಿ ಸುಖ ಮತ್ತು ದುಃಖ ಇವೆರಡು ವಿರುದ್ಧಾರ್ಥಕ ಪದಗಳು ಪರೀಕ್ಷೆಯಲ್ಲಿ ಬರ್ತಾ ಇರುತ್ತೆ, ನೆನಪಲ್ಲಿ ಇಟ್ಕೋಬೇಕು. ಆ ಸಂದರ್ಭದಲ್ಲಿ ಅದಾದಮೇಲೆ ಮುದುಕಿಯೇ ಮೊದಲು ತನ್ನ ಕಡತ ಬಿಚ್ಚಿದಳು. ಕಡತ ಅಂದ್ರೇನು, ಹಳೆಯ ಒಂದು ವಿಚಾರವನ್ನು, ತನ್ನ ಜೀವನದ ಏನಾಯಿತು ವಿಷಯಗಳನ್ನು ಅದನ್ನ ಹೇಳ್ತಾ ಹೋದ್ಲು. ಅಂದರೆ ಮೊದಲಿನ ಒಂದು ವಿಷಯವನ್ನು, ತನ್ನ ಜೀವನದ ವಿಷಯವನ್ನು ಹೇಳ್ತಾ ಹೋಗ್ತಾಳೆ. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿದೆ, ಈಗಲೂ ಇದೆಯನ್ನು. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ, ತಿರಸ್ಕಾರದಿಂದ ನುಡಿದಳು ಮುದುಕಿ. ಹೇಳ್ತಾ ಇದ್ದಾಳೆ, ನೋಡಪ್ಪ, ತನ್ನ ಒಂದು ಪರಿಚಯವನ್ನು ಮಾಡ್ಕೊತಾ ಇದ್ದಾಳೆ. ತನ್ನ ಯಾವ ಸ್ಥಿತಿಲಿದ್ದು ಯಾವ ಬಂದ್ಲು ಈ ಊರಿಗೆ ಅಂತೇಳ್ಬಿಟ್ಟು. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳು ಆಗಿರ್ಬೋದು, ಅಂದರೆ 50 ವರ್ಷಗಳು ಆಗಿರ್ಬೋದು, ಅಂದರೆ 50 ವರ್ಷ ಆಗಿದೆ ಅಂತ ಹೇಳ್ತಿದ್ದಾಳೆ. ಆದರೆ ನಾನು ಮದುವೆಯಾಗಿ ಹೊಸದರಲ್ಲಿ ಅಂದರೆ ವಧುವಾಗಿ ಬಂದಂಥವಳು ಈಗ ಏನಾಗಿದೆ, ಇಲ್ಲೇ ಇದ್ದೀನಿ, ನೆಮ್ಮದಿಯಿಂದ ಬದುಕ್ತಾ ಇದೆ ಸ್ವಲ್ಪ ದಿನ ಮಟ್ಟಿಗೆ. ನನ್ನ ಒಂದು ಜಮೀನು ಆಸ್ತಿ ಸಾಕಷ್ಟು ಇದೆ, ಅಂದರೆ ಆಸ್ತಿ ತುಂಬ ಇದೆ, ಆದರೆ ನೆಮ್ಮದಿ ಇಲ್ಲ. ನೋಡಿ, ಬದುಕಲಿಕ್ಕೆ ನೆಮ್ಮದಿ ಬೇಕು ಅಲ್ವಾ? ಎಷ್ಟಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಏನಿದ್ರೂ ಕೂಡ ಇಲ್ದಂತಾಗುತ್ತೆ. ಇಲ್ಲಿ ಕೂಡ ಹೇಳ್ತಾ ಇದ್ದಾಳೆ, ಈ ಜನ ಬದುಕೋಕೆ ಬಿಡಬೇಕಲ್ವ, ಯುದ್ಧವಂತೆ ಯುದ್ಧ ಅಂತೇಳ್ಬಿಟ್ಟು ಆ ಯುದ್ಧವನ್ನಂಥ ರೀತಿಯನ್ನು ತಿರಸ್ಕಾರದಿಂದ, ಅಂದರೆ ತಿರಸ್ಕಾರ ಅಂದರೆ ಅದನ್ನು ಬೇಜಾರಲ್ಲಿ ಒಂದು ರೀತಿಯಾದಂಥ ಅದನ್ನು ವಿಡಂಬನೆ ಮಾಡುವಂಥದ್ದು, ಅಂದರೆ ಏನು ತಿರಸ್ಕಾರ ಮನೋಭಾವ ಅಂದರೆ ಬೇಸರದ ಮನೋಭಾವನೆಯಿಂದ ಹೇಳ್ತಾಳೆ. ಯುದ್ಧಂತೆ ಯುದ್ಧ, ಯಾರಿಗೆ ಬೇಕಪ್ಪ ಈ ಯುದ್ಧ? ಜೀವನಕ್ಕೆ ನೆಮ್ಮದಿ ಬೇಕು ಮೊದಲು, ನೆಮ್ಮದಿನೇ ಸಿಗ್ತಾ ಇಲ್ಲ ಅಂದರೆ ಯುದ್ಧ ತಗೊಂಡು ಏನು ಮಾಡ್ತೀಯ ಅಂತೇಳ್ಬಿಟ್ಟು ಮಾತಾಡ್ತಾಳೆ. ಆಗಲೂ ಯುದ್ಧವಾಗಿತ್ತ ಅಜ್ಜಿ ಅಂತೇಳಿ ರಾಹಿಲ್ ಕೇಳಿದನು. ಅಂದರೆ ಕೇಳ್ತಾ ಇದ್ದಾನೆ, ಹೌದಾ ಅಜ್ಜಿ, ಹಾಗಾದರೆ ಆಗಲೂ ಕೂಡ ಯುದ್ಧ ಆಗಿತ್ತಾ? ನೀವು ಹೊಸ್ದಾಗಿ ಬಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಯುದ್ಧ ನಡೀತಾ ಇತ್ತಾ ಅಂತೇಳ್ಬಿಟ್ಟು ಕೇಳಿದ ತಕ್ಷಣ ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದರು. 1000 ಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಆ ಊರು ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿಸಿತು. ಆದರೇನು, ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ? ನಾವು ಬೆವರಿಳಿಸಿ ದುಡಿದುದನ್ನು ಈ ಜನರು ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಇವರ ಮನೆ ಹಾಳಾಗ ನೆಲಕ್ಕೆ ಕೈ ಬಡಿದು ಶಪಿಸಿದಳು ಮುದುಕಿ. ಹೇಳ್ತಾ ಇದ್ದಾಳೆ, ಹೂನಪ್ಪ, ಆವಾಗಲೂ ಯುದ್ಧ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಊರು ಅವರ ಒಂದು ವಶದಲ್ಲಿತ್ತು. ಆಗ ಧರ್ಮ, ನಮ್ಮ ಒಂದು ಧರ್ಮ ಬೇರೆ, ಅವರ ಧರ್ಮ ಬೇರೆ ಅಂತೇಳಿ ಯುದ್ಧ ನಡೀತಾ ಇತ್ತು. ಅದಾದ ಬಳಿಕ ಏನಾಯಿತು, ಇದು ಮತ್ತೆ ಕೈ ತಪ್ಪಿತ್ತು, ಅವ್ರ ಕೈಯಿಂದ ಮುಕ್ತಿಯನ್ನು ಪಡ್ಕೊಂತು. ಆದರೆ ಏನು ಮಾಡೋದು, ಆ ಥರ ಇದ್ದರೂ ಕೂಡ ಏನಾಗ್ತಾ ಇದೆ, ಇಲ್ಲಿ ನಮ್ಮಲ್ಲಿರುವಂಥ ಕೆಲವೊಬ್ರು ಜನರು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಹೊಡೆದು ಬಡಿದು ನಾವು ದುಡ್ದಿರುವಂಥ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ದೋಚ್ಕೊಂಡು ಹೋಗೋದಿರಲಿ, ಹೋದ್ರೂ ಹೋಗಲಿ, ಹಾಳಾಗೋಗ್ಲಿ ಅಂತೇಳಿ ಸುಮ್ಮನೆ ಇರಬಹುದಾಗಿತ್ತು. ಆದರೆ ಏನು ಮಾಡ್ತಾ ಇದ್ದಾರೆ, ಮನೆಯ ಮಕ್ಕಳನ್ನು ಕೂಡ ಯುದ್ಧಕ್ಕೆ ಕರೆದೊಯ್ತಾರಲ್ವಾ, ಅವರ ಮನೆ ಹಾಳಾಗೋಗ್ಲಿ ಅಂತೇಳಿ ಶಪಿಸಿ ನೆಲಕ್ಕೆ ಕೈ ಬಡಿದು ಶಪಿಸ್ತಾಳೆ. ಅಂದರೆ ನೆಲಕ್ಕೆ ಕೈಯನ್ನು ಬಡಿದ್ಬಿಟ್ಟು ಶಪಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಅಂದರೆ ಶಪಿಸ್ತಾಳೆ ಅಂದರೆ ಶಾಪ ಕೊಡೋದು, ಒಂದು ರೀತಿ ಬೈಯುಗುಳವನ್ನು ಬೈಯೋದು ಅನ್ನೋಂಥ ರೀತಿಲಿ ತಿಳ್ಕೊಬೋದು. ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ? ರಾಹಿಲ್ ಕೇಳಿದನು. ಆಗ ರಾಹಿಲ್ ಕೇಳ್ತಾನೆ, ಈಗ ನಿಮ್ಮ ಮಗ ಎಲ್ಲಿದ್ದಾನೆ ಹಾಗಾದರೆ ಅಂತೇಳ್ಬಿಟ್ಟು ಕೇಳ್ತಾನೆ. ಆಗ ಹೇಳ್ತಾಳೆ ಆ ಮುದುಕಿ, ಯುದ್ಧಕ್ಕೆ ಹೋಗಿದ್ದಾನೆ. ಮಗ ಎಲ್ಲಿ ಹೋಗಿದ್ದಾನೆ? ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ. ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ. ಮದುವೆಯನ್ನೋ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು.
ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಹೊರಳಲಿಲ್ಲ. ಏನು ಮಾಡ್ತಾಳೆ, ಯುದ್ಧಕ್ಕೆ ಹೋಗಿದ್ದಾನಪ್ಪ ನನ್ನ ಮಗ ಯುದ್ಧಕ್ಕೆ ಹೋಗಿದ್ದಾನೆ. ಚಿಕ್ಕ ಹುಡುಗನಾಗಿದ್ದಾಗಲೇ ಹೋಗಿದ್ದಾನೆ. ಅವರ ಅಪ್ಪ ಕೂಡ ಯುದ್ಧಕ್ಕೆ ಹೋಗಿ ಮತ್ತೆ ಹಿಂತಿರುಗಲಿಲ್ಲ. ನನ್ನ ಮಗ ಕೂಡ ಯುದ್ಧಕ್ಕೆ ಹೋಗಿದ್ದಾನೆ. ಹೇಗಿದೆ ನನ್ನ ಜೀವನ ಅಂದರೆ ಎದೆ ತುಂಬ ಬೂದಿ ಮುಚ್ಚಿದೆ ಕೆಂಡ. ಅಂದರೆ ಮನಸ್ಸಲ್ಲಿ ತುಂಬ ನೋವಿದೆ, ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಜೊತೆಗೆ ಎಲ್ಲ ದುಃಖವನ್ನು ನುಂಗಿಕೊಂಡು ಅದನ್ನು ಅನುಭವಿಸ್ಕೊಂಡು ತಡ್ಕೊಂಡು ಏನು ಮಾಡ್ತಿದ್ದೀನಿ, ನನ್ನ ಮಗನ್ನ ಸಾಕಿ ಬೆಳೆಸಿದೆ, ಅವನಿಗೆ ಮದುವೆ ಕೂಡ ಮಾಡಿದೆ. 5-6 ವರ್ಷಗಳ ನಂತರ 5-6 ವರ್ಷಗಳ ಬಳಿಕ ಅಂದರೆ ಮದುವೆಯಾಗಿ ನನ್ನ ಮಗನಿಗೆ ಮದುವೆಯಾಗಿ 5-6 ವರ್ಷಗಳ ಬಳಿಕ ಅವನಿಗೊಂದು ಮಗು ಜನಿಸ್ತಾ ಇದೆ ಅಂತೇಳಿ ತುಂಬ ಸಂಭ್ರಮದಲ್ಲಿದ್ದ, ಖುಷಿಯಲ್ಲಿದ್ದ, ಸಂತೋಷದಲ್ಲಿ ಕಾಯ್ತಾ ಇದ್ದ, ಮಗುವಿಗಾಗಿ ಕಾಯ್ತಾ ಇದ್ದ. ಆದರೆ ಏನು ಮಾಡೋದು, ಅಷ್ಟರಲ್ಲಿ ಈ ಯುದ್ಧ ಬಂದುಬಿಟ್ಟು ಆ ಮಗು ಇಲ್ದಂತ ಆಗ್ಬಿಡ್ತು. ಸಾಕಾಗ್ಬಿಟ್ಟಿದೆ ಈ ಒಂದು ಯುದ್ಧದ ಕಾಲಗೆ. ಏನಂತಿದ್ದಾಳೆ, ನನ್ನ ಮಗ ಹಿಂತಿರುಗಿ ಬಂದರೆ ಸಾಕಪ್ಪ ಅಂತೇಳ್ಬಿಟ್ಟು. ಇದು ವಿಷಯ ಗೊತ್ತಾದರೆ ಅವನು ಎಷ್ಟು ಸಂಕಟ ಪಡ್ತಾನೋ, ಸಂಕಟ ಅಂದರೆ ನೋವು, ಎಷ್ಟು ಸಂಕಟ ಪಡ್ತಾನೋ ಗೊತ್ತಿಲ್ಲ. ಕೊನೆಯ ಮಾತನ್ನು ಮುದುಕಿಯ ಕಂಠ ಅಂದರೆ ಧ್ವನಿ, ಆ ಧ್ವನಿನಲ್ಲಿ ಗದ್ಗದವಾಗಿ ಮುಂದೆ ಮಾತೇ ಹೊರಳಲಿಲ್ಲ. ಅಂದರೆ ಆ ದುಃಖದಲ್ಲಿ, ಗದ್ಗದ ಅಂದರೆ ಆ ದುಃಖದಲ್ಲಿ ಏನಾಗಿತ್ತು, ಆ ಕಂಠ ಗಟ್ಟಿಯಾಗಿ ಕಟ್ಟಿಬಿಟ್ಟಿತ್ತು. ಕಟ್ಟಿ ಹಾಕಿದ ರೀತಿಲಿ ಮುಂದೆ ಮಾತೇ ಬರಲಿಲ್ಲ. ಈ ರೀತಿಯಾಗಿ ಯುದ್ಧ ಎನ್ನುವಂಥ ಪಾಠ ಕೇಳಿದ್ರಲ್ವಾ. ಈ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವ ರೀತಿ ಯುದ್ಧದಿಂದ ಯಾವ ರೀತಿ ಜೀವಿಗಳು, ಮನುಷ್ಯನ ಜೀವನ ನಾಶವಾಯಿತು, ಯಾವ ರೀತಿಯಾಗಿ ಯುದ್ಧದಿಂದ ಒಂದು ಜೀವಗಳೇ ಸರ್ವನಾಶವಾಗುವಂಥ ಪರಿಸ್ಥಿತಿ ಬಂದೋಯ್ತು ಅನ್ನುವಂಥದ್ದನ್ನು ಈ ಒಂದು ಪಾಠದಿಂದ ನಾವು ತಿಳ್ಕೊಳ್ಬೋದು. ಜೊತೆಗೆ ಇಲ್ಲೇನಾಗ್ತಾ ಇದೆ, ಮನುಷ್ಯರನ್ನು ಕೊಲ್ಲುವಂಥ ಮಟ್ಟಕ್ಕೆ ಒಂದು ಯುದ್ಧ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಕೇಳಿದ್ರಲ್ವ ಈ ಪಾಠವನ್ನು. ಮುಂದಿನ ವಿಡಿಯೋದಲ್ಲಿ ನಾನು ಉಳಿದಂಥ ಬೇರೆ ಒಂದು ಪಾಠಗಳನ್ನು ತಿಳಿಸ್ತೀನಿ. ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಾರ ಅಂದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.